ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ವಿಶ್ವಕಪ್ ಗೆದ್ದ ತಕ್ಷಣವೇ ನರೇಂದ್ರ ಮೋದಿ ಕೊಟ್ಟವರು ಬೆಂಕಿ ಹೇಳಿಕೆ. ಇನ್ನು ಭಾರತ ತಂಡಕ್ಕೆ ನೀಡಿದ ಹಣವೆಷ್ಟು ಮತ್ತು ಭಾರತ ತಂಡಕ್ಕೆ ಸಿಕ್ಕ ಹಣವೆಷ್ಟು ಮತ್ತು ನರೇಂದ್ರ ಮೋದಿ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಇದೀಗ ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ ನ ಭಾರತ ತಂಡ ಆದರೆ ಗೆದ್ದುಕೊಂಡಿದೆ. ಇನ್ನು ಈ ವಿಶ್ವಕಪ್ ನೊಂದಿಗೆ ನಮ್ಮ ಭಾರತ ತಂಡ ಸತ್ತ 3 ಬಾರಿ ಆದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಅಂತೂ ರೋಚಕತೆಯಿಂದ ಆದ್ರೆ ಕೂಡಿತ್ತು. ಯಾಕಂತಂದ್ರೆ ಫೈನಲ್ ಪಂದ್ಯದಲ್ಲಿ ಈ ರೀತಿ ಆದ್ರೆ ಗೆಲ್ಲೋದು ಅಂತಂದು ನಮ್ಮ ಭಾರತ ತಂಡ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಮತ್ತು ಫೈನಲ್ ಪಂದ್ಯದಲ್ಲಿ ಒನ್ ಸೈಡೆಡ್ ಆಗಿ ಆದ್ರೆ ಈ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಎಲ್ಲ ಆಟಗಾರರು ಆಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡಿದಂತ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ICC ಪುರುಷರ T20 ವಿಶ್ವಕಪ್ ಗೆದ್ದ ಭಾರತದ ತಂಡಕ್ಕೆ ಅಭಿನಂದನೆಗಳು. ಇನ್ನು ಈ ಗಮನಾರ್ಹ ಗೆಲುವು ಅಸಾಧಾರಣ ಕೌಶಲ್ಯ ಮತ್ತು ದೃಢ ನಿಶ್ಚಯ ಮತ್ತು ತಂಡದ ಕೆಲಸವನ್ನು ಪ್ರತಿಬಿಂಬಿಸುತ್ತದೆ. ಅಭಿನಂದನೆಗಳು ಟೀಮ್ ಇಂಡಿಯಾ ಅಂತಂದು ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ಹೇಳಿದ್ದಾರೆ. ಇನ್ನು ಆಟಗಾರರ ಬಗ್ಗೆ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಆಟಗಾರ ಆಗಿರ್ಲಿ ಮತ್ತು ಪ್ರತಿಯೊಬ್ಬ ಟೀಮ್ ಮ್ಯಾನೇಜ್ಮೆಂಟ್ ಕೋಚ್ ಮತ್ತು ಪ್ರತಿಯೊಬ್ಬ ಆಟಗಾರ ಒಳ್ಳೆಯ ಕೆಲಸ ಆದ್ರೆ ಮಾಡಿದ್ದೀರಾ ಮತ್ತು ಒಳ್ಳೆಯ ಆಟದೊಂದಿಗೆ ಈ ಬಾರಿಯ ವಿಶ್ವಕಪ್ ಆದ್ರೆ ಗೆದ್ದಿದ್ದೀರಾ. ಇನ್ನು ನಮ್ಮ ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡಿದೆ. ಈ ಬಾರಿಯ ವಿಶ್ವಕಪ್ ನಲ್ಲಿ ಎಲ್ಲ ಆಟಗಾರರು ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈ ವರ್ಷದ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಗೆದ್ದಿದೆ ಮತ್ತು ಇದು ನನ್ನ ಭಾರತ, ಇದು ನನ್ನ ಹೆಮ್ಮೆ ಅಂತಂದು ನರೇಂದ್ರ ಮೋದಿ ಆದ್ರೆ ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾದ ಬಗ್ಗೆ. ಹೌದು ಸ್ನೇಹಿತರೆ, ಆಟಗಾರರ ಬಗ್ಗೆ ಕೂಡ ಮಾತಾಡ್ತಾರೆ. ಪ್ರತಿಯೊಬ್ಬ ಆಟಗಾರನು ಕೂಡ ಒಳ್ಳೆಯ ಆಟ ಆದ್ರೆ ಆಡಿದ್ದೀರಾ. ನಾನು ನೋಡ್ತಾ ಬರ್ತಿದ್ದೇನೆ ಮತ್ತು ನಾನು ಕ್ರಿಕೆಟ್ ಅನ್ನು ಫಾಲೋ ಆದ್ರೆ ಮಾಡ್ತಾ ಇದ್ದೇನೆ. ಈ ರೀತಿ ಕ್ರಿಕೆಟ್ ಆಡ್ತಾ ಇರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ ಹೀಗೆ ಬೆಳೀತಿರೋದು ಮತ್ತು ತುಂಬಾನೇ ವೇಗವಾಗಿ ಆದ್ರೆ ಬೆಳೀತಾ ಇದೆ. ಹೀಗೆ ಬೆಳೆಯಲಿ ಮತ್ತು ಮುಂದೆ ದೊಡ್ಡ ಹೆಸರಾದ್ರೆ ಮಾಡಲಿ ನಮ್ಮ ಭಾರತ ತಂಡ ಕ್ರಿಕೆಟ್ ನಲ್ಲಿ ಅಂತಂದು ನರೇಂದ್ರ ಮೋದಿ ವಿಶ್ ಕೂಡ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಗೆದ್ದ ತಕ್ಷಣವೇ ಎಷ್ಟು ಹಣ ಸಿಕ್ಕಿದೆ ಮತ್ತು ಎಷ್ಟು ಪ್ಲೇಯರ್ಸ್ ಎಲ್ಲರಿಗೂ ಎಷ್ಟು ಹಣ ಸಿಕ್ಕಿದೆ, ಎಷ್ಟು ನಗದು ಬಹುಮಾನ ಸಿಕ್ಕಿದೆ ಅಂತಂದ್ರೆ T20 ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಗೆ 131 ಕೋಟಿ ನಗದು ಬಹುಮಾನ ಆದ್ರೆ ಘೋಷಣೆ ಆದ್ರೆ ಮಾಡಿದೆ BCCI. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ನಲ್ಲಿ ಕೂಡ ಅದ್ಭುತ ಪ್ರದರ್ಶನ ಕೊಟ್ಟು ವಿಶ್ವಕಪ್ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಫೈನಲ್ ಪಂದ್ಯನೇ ಅಂತ ಅನಿಸಲಿಲ್ಲ. ಆ ರೇಂಜ್ ಆದ್ರೆ ಗೆದ್ದುಕೊಂಡರು. ಒನ್ ಸೈಡೆಡ್ ಆಗಿ ಪಂದ್ಯವನ್ನಾದ್ರೆ ಗೆದ್ದುಕೊಂಡರು. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಸಂಜು ಸ್ಯಾಮ್ಸನ್ 83 ರನ್, ಅಭಿಷೇಕ್ ಶರ್ಮಾ 52 ಮತ್ತು ಇಶಾನ್ ಕಿಶನ್ 54 ಮತ್ತು ಶಿವಮ್ ದುಬೆ 26 ರನ್ ಆದ್ರೆ ಹೊಡಿತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಬೌಲರ್ಸ್ ಗಳು ಕೂಡ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಡ್ತಾರೆ. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ಆನ್ ಟಾಪ್ ಇತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಬೌಲಿಂಗ್ ನಲ್ಲೂ ಕೂಡ ತೋರಿಸಲಿಲ್ಲ, ಬ್ಯಾಟಿಂಗ್ ನಲ್ಲೂ ಕೂಡ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನನೇ ತೋರಿಸಲಿಲ್ಲ. ಇನ್ನು ಟೀಮ್ ಶೇಪರ್ಟ್ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಪ್ಲೇಯರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನನೇ ಕೊಡ್ಲಿಲ್ಲ. ಇನ್ನು ನ್ಯೂಜಿಲೆಂಡ್ ತಂಡ ಕೇವಲ 159 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಅಕ್ಷರ್ ಪಟೇಲ್ 3 ವಿಕೆಟ್ ಮತ್ತು ಬೂಮ್ರಾ ಅವರು 4 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.